ಅಣ್ಣ, ನಿನ್ನೆ ನೈಟು ಒಂದು ಬಾಡಿಗೆ ಹೋಗಿದ್ದೆ ಅಣ್ಣ, ಇದು ಹೊಲದಲ್ಲಿ. ಓಲೋದಲ್ಲ. ಅಣ್ಣ ಹಾಂ ಹೇಳಿ. ನಿನ್ನ ಏನತ್ರ ಡ್ರಾಪ್ ಮಾಡಿದೆ, ಡ್ರಾಪ್ ಮಾಡಿದ ತಕ್ಷಣ ಎಲ್ಲ ಬೋರ್ಡ್ ಬಂದು ಮುಂದ್ಗಡೆ ಬಂದು ಸೈಡ್ ಹಾಕಿ ಬಂದು ಹಂಗೆ ಹೊಡೆದು ಬಿಟ್ಟಣ್ಣ. ನೀವು ನಮ್ಮ ಸಂಘಟನೆ ಗ್ರೂಪಲ್ಲಿ ಇದ್ದೀರಾ? ಇಲ್ಲ ನಾ ಸೇರ್ಬೇಕಾಯ್ತು, ನಾ ಸೇರ್ತಾ ಇಲ್ಲ ನಾನು. ನಾನು ಒಂದ್ ಹೇಳ್ತೀನಿ ಕೇಳ್ರಿ. ಒಂದು ಫೋನ್ ಕಟ್ ಮಾಡ್ಬೋದು, ಇಲ್ಲ ಎರಡನೇದು ನಿಮ್ಗೆ ಬೈಬೋದು. ಇವೆರಡು ಬಿಟ್ರೆ ನಾನು ಕೇಳ್ತೀನಿ, ಏನು ಮಾಡಕ್ ಆಗಲ್ರಿ. ಇಲ್ಲ ಸ್ವಲ್ಪ ರಿಕ್ವೆಸ್ಟ್ ಏನ್ ಮಾಡ್ಬೇಕಣ್ಣ? ನಾವ್ ನೋಡ್ರಿ, ಅಣ್ಣ ಈಗ ನನಗೆ ವಯಸ್ಸು ಬಂದು ನನಗೆ 38 ವರ್ಷ. ಅಣ್ಣ 100 ವರ್ಷ ಆಗೋವರೆಗೂ ಹಿಂಗೆ ಫೋನ್ ಕಾಲ್ಗಳು ಬರ್ತಾನೆ ಇರ್ತವೆ. ಇದಕ್ಕೆ ಅಂತ್ಯ ಅನ್ನೋದು ಆಗಲ್ಲ. ನೀವೆಲ್ಲ ಡ್ರೈವರ್ಗಳು ಸಂಘಟನೆಗಳಲ್ಲಿ ಇರ್ಬೇಕು. ಏನೇ ಸಮಸ್ಯೆ ಆದ್ರೂ ಸಂಘಟನೆಗಳಲ್ಲಿ ಆಗಿಂದ ಹಾಗೆ ಹೇಳ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಬೇಕು. ಆ ರೀತಿ ಗುಣಗಳು ನಿಮ್ಮಲ್ಲಿ ಇಲ್ಲ. ನಿಮ್ಮಲ್ಲಿ ನಿಮಗ್ ಸಮಸ್ಯೆ ಆದಾಗೆಲ್ಲ ನಿಮ್ ಸಮಸ್ಯೆಗೆ ಪರಿಹಾರನ ಹೇಳ್ಕೊಂಡು ನಿಮ್ ಸಮಸ್ಯೆಗೆ ನಾವು ಬಂದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ನಮ್ಗೆ ಗೌರ್ಮೆಂಟ್ ಇಂದ ಸಂಬಳನೂ ಕೊಡಲ್ಲ. ಮತ್ತೆ ಗೌರ್ಮೆಂಟ್ ಅವರು ನಮ್ಗೆ ಯಾವ್ದಾದ್ರು ಒಂದು ಪೋಸ್ಟಿಂಗ್ ಕೊಟ್ಟು ಒಂದು ಪೋಸ್ಟಿಂಗ್ ಅಲ್ಲಿ ನೇಮ್ಸು ಇಟ್ಕೊಂಡಿಲ್ಲ. ಆಮೇಲೆ ನೀವುಗಳು ಸಮಸ್ಯೆ ಹೇಳೋರು ನಮ್ಗೆ ಏನ್ ಪೇಮೆಂಟ್ ಗಳು ಕೊಟ್ಟು ಇಟ್ಕೊಂಡಿಲ್ಲ ಅಣ್ಣ. ಸಂಘಟನೆ ಇರ್ಬೇಕು. ಸಮಸ್ಯೆ ಆದ್ರೆ ಗ್ರೂಪ್ ಅಲ್ಲಿ ಬಂದು ಅಪ್ಡೇಟ್ ಕೊಡ್ಬೇಕು. ಆಗಿಂದಾಗೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಬೇಕು. ಅದನ್ನ ಬಿಟ್ಟು ಸುಮ್ನೆ ಫೋನ್ ಹಾಕ್ಬಿಟ್ಟು ಅಣ್ಣ ನಮ್ಗೆ ಹಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟೈತಣ ಅಂದ್ರೆ ನಿನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡುವಂತ ರೀತಿಯ ವ್ಯವಸ್ಥೆ ಒಳಗಡೆ ನೀನ್ ಇಲ್ಲ ಅಪ್ಪ. ನಾನೇನ್ ಹೆಲ್ಪ್ ಮಾಡ್ಬೋದು? ಸಂಘಟನೆ ಮಾಡೋದು ಈಗ ಇವತ್ತು ಸಂಘಟನೆ ಬಂದಾಗ ವೆಂಕಟರಮಣ ಅಂತ ಬರೋ ನಿಮ್ಮಂತವ್ರು ನನ್ಗೆ ಅವಶ್ಯಕತೆ ಇಲ್ಲ ಬ್ರದರ್. ಸಂಘಟನೆಯಲ್ಲಿ ಇರ್ಬೇಕು ಅನ್ನೋದು ಅದು ನಿಮ್ಮ ಹಕ್ಕು ಆಗಿರ್ಬೇಕು. ಈಗ ಪ್ರಜಾಪ್ರಭುತ್ವ ಪ್ರಜೆ ಅಂದ್ರೆ ಅದಕ್ಕೇನು ಆಧಾರ್ ಕಾರ್ಡ್ ಇರ್ಬೇಕು, ಈ ರಾಜ್ಯದಲ್ಲಿ ನೆಲೆಸಿರ್ಬೇಕು ಅನ್ನೋ ತರ ಇರ್ತದಲ್ಲ, ಹಂಗೆ ನಾನೊಬ್ಬ ಡ್ರೈವರ್ ಅಂತ ಆದ್ಮೇಲೆ ನಾನೊಂದು ಸಂಘಟನೆಯಲ್ಲಿ ಇರ್ಬೇಕು, ಸಂಘಟನೆ ID ಕಾರ್ಡ್ ಇರ್ಬೇಕು ಅನ್ನೋದು ಅದು ನಿಮ್ಮ ಒಂದು ಹಕ್ಕಾಗಿರ್ಬೇಕು. ಹಂಗಿದ್ದಾಗ ಮಾತ್ರನೇ ನಿಮ್ ಸಮಸ್ಯೆಗಳಿಗೆ ಪರಿಹಾರ. ಅದನ್ನ ಬಿಟ್ಟು ನಂಗೆ ಸಂಕಟ ಬಂದ ವೆಂಕಟರಮಣ ಅಂದ್ಬಿಟ್ಟು ಹೇಳಿ ಸರ್ ಇವಾಗ ದೇವಸ್ಥಾನಕ್ಕೆ ಬರ್ತೀನಿ ಅಂದ್ರೆ ನಿಮ್ ಕಡೆ ಏನು ಅಂತ ಹೇಳಿ ನನ್ಗ್ ಸಾಕಾಗ್ಬಿಟ್ಟೈತ್ರಿ. ನಿಮ್ಮಂತವ್ರ ಹತ್ರ ಹೇಗೆ ಸಾಕಾಗ್ಬಿಟ್ಟೈತೆ. ಸಂಘಟನೆಲಿ ಇದ್ರೆ ಮಾತಾಡ್ರಿ, ಇಲ್ಲ ಅಂದ್ರೆ ಸುಮ್ ತಲೆ ಕೆಡ್ಕೊಂಬಿಡಿ. ನಿಮ್ಗೆ ಹೆಂಗ್ ತೋಚುತ್ತೋ ಹಂಗ್ ಮಾಡ್ಕೊ ಹೋಗ್ರಿ. ಪರಿಹಾರ ಕೊಡ ಹೆಂಗ್ ಮಾಡೋಕೆ? ಪರಿಹಾರ ಕೊಡೋದಕ್ಕೆ ನಾನೇ ನಿಮ್ ಮನೆ ದೇವ್ರೇನ್ರಿ? ಇಲ್ಲ ಜ್ಯೋತಿಷ್ಯ ಹೇಳ್ತಾರಲ್ಲ ಯಾರೋ ಈ ಮಠ ಮಾನ್ಯಗಳಲ್ಲಿ ಇರ್ತಾರಲ್ಲ ಅವ್ರ ಇಲ್ಲ ಶಾಸ್ತ್ರ ಹೇಳೋಣ ನಾನು ಪರಿಹಾರ ಕೊಡಕ್ಕೆ? ಹೇಳಿ, ಅದೇನ್ ಹೇಳಿ ಕೇಳ್ತೀನಿ. ನಿನ್ನೆ 1:30 ಮಳೆ ಬರ್ತಾ ಇತ್ತು ಎಷ್ಟೋ ಸಲ ಒಳಗಡೆ ಹೋಗಿ ಡ್ರಾಪ್ ಮಾಡಿದಾನೆ ಕಸ್ಟಮರ್ಗೆ. ಮುಂದೆ ಎಲ್ಲೋ ಹೊಡೆದ ಯೂಟರ್ನ್ ಮಾಡ್ಕೊಂಡು ಸೈಡ್ ಬಂದು ಈ ಕಡೆ ಒಂದು ಗಾಡಿ ಸ್ವಲ್ಪ ಸೈಡ್ ತಗೊಂತಂದೆ ನಾ ಅವಂಗ. ಸೈಡ್ ತಗೊಂಡಿದ ತಕ್ಷಣ ಬಂದ್ ಹೊಡೆದ್ಬಿಟ್ರ ಬಂದ ನನಗೆ. ಆಯ್ತು. ಹೊಡೆನ ಫುಲ್ ಡ್ರಿಂಕ್ಸ್ ಮಾಡ್ಯಾನ. ಅಮ್ಮಣ್ಣ ಅವನು ಏನೋ ಸ್ವಲ್ಪ ಬಾಳ ಬೇದವ. ಇದು ಲೇಔಟ್ ನಂದು ಹಂಗ ಹಿಂಗ ಬಾಳ ಬೇದ್ರ ನನಗ. ಒಂದ್ 4 ಏಟ ಹೊಡೆದ ಬಂದ ಹಣಿಗೆ ಸ್ವಲ್ಪ ಕಣ್ಣಿನಲ್ಲಿ ಪೆಟ್ಟಾಗೈತಿ. ನಾವೊಂದ್ ಏಟ ಅವಂಗ ಏನೋ ಒಂದು ತಪ್ಪಾಗೈತನ ಅಂತ ಹಿಂಗ ರಿಕ್ವೆಸ್ಟ್ ಮಾಡ್ಕೊಂಡೆ. ನಾ ಏನೋ ಮಾಡಿಲ್ಲ, ಸುಮ್ಮನೆ ನಿಂತಿದ್ದೀನಿ. ಈಗ ಆಯ್ತಣ್ಣ, ಹೊಡೆದ್ಬಿಟ್ಟವನೇ ನಿನ್ ಏಟ್ ಆಗೈತೆ. ಆಮೇಲೆ ಏನ್ ಮಾಡ್ದಣ್ಣ ನೀನು? ನಾ ಏನೋ ಮಾಡಿಲ್ಲ, ನಾ ಸುಮ್ಮನೆ ಬಂದ್ಬಿಟ್ಟು ಮತ್ತೆ ಮುಂದೆ ಬಂದ ಆಟ ಹಾಕಿದ ಗಾಡಿವ. ಸರಿ, ಅವ್ನ್ ಏನ್ ಅನ್ಬೇಕು ಎಲ್ಲ ನಿನ್ ಮೇಲೆ ದೌರ್ಜನ್ಯ ಮಾಡವ್ನೆ. ಈಗ ನೀನೇನ್ ಮಾಡ್ದೆ ಅವನಿಗೆ ಅವಾಗ? ನಾ ಏನೋ ಏನೋ ಮಾಡಿಲ್ರಿ ನಾನು. ಏನು ಮಾಡಿದ್ರೆ ಮನೆಗ್ ಬಂದ್ಬಿಟ್ಟ? ನಾ ಬಂದು ಈ ಕಡೆ ಹೊರಗಡೆ ಮಳೆ ಸಿಕ್ಕಾಬಿಟ್ಟು ಜೋರ್ ಇತ್ತು, ಬಂದ್ಬಿಟ್ಟು ನಾ ಹೊರಗಡೆ. ಮನೆಗ್ ಬಂದ್ಬಿಟ್ಟಿದ್ಯಾ? ಈಗ ಚೆನ್ನಾಗಿ ಒದೆ ಹೊಡೆದಿರೋದು ಇಲ್ಲ ನಿನ್ ಗಾಡಿ ಡ್ಯಾಮೇಜ್ ಆಗಿರೋದು ಏನೋ ಒಂದ್ ಮಾಡಿರ್ತಾನೆ. ಒಟ್ನಲ್ಲಿ ಅದನ್ನೆಲ್ಲ ಮಾಡಿಸ್ಕೊಂಡು ಮನೆಗ್ ಬಂದ್ಬಿಟ್ಟಿದ್ಯಾ? ಹೊರಗಡೆ ಬಂದ್ ಸುಮ್ಮನೆ ಅವ್ ಕುಡಿದಿಲ್ಲ, ಡ್ರಿಂಕ್ಸ್ ಮಾಡಿದ್ದಿಲ್ಲ. ಡ್ರಿಂಕಿಂಗ್ ಎಲ್ಲೋ ಬೋರ್ಡ್ ಗಾಡಿ. ಸರಿ ನೋಡಪ್ಪ, ಒಂದ್ ಹೇಳ್ತೀನಿ ಯಾಕೆ ಸಂಘಟನೆಯಲ್ಲಿ ಇರ್ಬೇಕು ಅಂದ್ರೆ, ನೀನ್ ತರ ಇನ್ಸಿಡೆಂಟ್ ನಡೆದಿದ ತಕ್ಷಣ ಇಮಿಡಿಯೇಟ್ಲಿ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ರೆ ಅಲ್ಲಿ ನೀನ್ ಏನೇನ್ ಮಾಡ್ಕೊಬೇಕಾಗಿತ್ತು, ಹೆಂಗ್ ಮಾಡ್ಬೇಕಾಗಿತ್ತು ಅನ್ನೋದು ಎಲ್ಲಾ ರೀತಿ ಗೈಡ್ಲೈನ್ಸ್ ಗಳು ನಿಂಗೆ ಅಲ್ಲಿ ಸಿಕ್ಕಿರೋದು. ನೀನು ಅದೇನೋ ಅಂತಾರಲ್ಲ ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡೆ ಅಂದಂಗೆ ನಿನ್ನೆ ರಾತ್ರಿ ಘಟನೆ ನಡೆದಿರೋದು ಇವಾಗ ಬಂದು ನಮ್ಮ ಹತ್ರ ಹೇಳೋ ಬದಲು ಈಗ ನಾನು ಹೇಳೋ ತರ ಸಲಹೆ ಬೇಕು, ನಿಮ್ದು ಅಭಿಪ್ರಾಯ ಬೇಕು ಅಂದ್ರೆ ಈಗ ನಾನು ಹೇಳೋ ತರ ಮಾಡಕ್ ನೀನ್ ರೆಡಿ ಇದೆಯಾ? ಈಗ ಎಲ್ಲಿ ಇನ್ಸಿಡೆಂಟ್ ನಡೀತಲ್ಲ ಆ ಇನ್ಸಿಡೆಂಟ್ ನಡೆದಿರೋ ಅಂತ ಸ್ಥಳ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ ಬರುತ್ತೆ ಅನ್ನೋದನ್ನ ಫಸ್ಟ್ ನೋಡ್ಕೊಳಪ್ಪ. ಆ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ನೀನ್ ಹೋಗ್ಬೇಕು. ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ವೈಟ್ ಪೇಪರ್ ತಗೊಂಡು ಕಂಪ್ಲೇಂಟ್ ಬರೀಬೇಕು. ನೋಡಿ ಸರ್, ಈ ಸಮಯದಲ್ಲಿ ಹಿಂಗೆಲ್ಲ ಆಯ್ತು, ಈಗ ನಾನು ಏನ್ ಹೇಳಿದೆ ಸ್ಟೋರಿ, ಅಲ್ಲಿ ಏನೇನ್ ಪ್ರಾಬ್ಲಮ್ ಆಯ್ತು ಅದನ್ನೆಲ್ಲ ಅಲ್ಲಿ ಬರೆದು ವೈಟ್ ಪೇಪರ್ ಮೇಲೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕು. ಪೊಲೀಸ್ನವರು ಸರಿ ಆಯ್ತಿರಪ್ಪ ಅವ್ನು ಯಾರು ಏನು ಅಂತ ನಾವು ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ ಅಂದ್ರೆ ಕಾಯ್ಬೇಕು. ಚೆಕ್ ಮಾಡ್ಬಿಟ್ಟು ಯಾರು ಏನು ಅಂತ ಪತ್ತೆ ಹಚ್ಚಿ ಅವ್ನ ಕರ್ಕೊಂಬಂದ್ಮೇಲೆ ಅವರು ಅವ್ರ ಮೇಲೆ FIR ಮಾಡ್ತಾರೋ ಇಲ್ಲ ನಡೆದಿರೋ ಅಂತ ಘಟನೆ ವಿಚಾರಕ್ಕೆ ಆಧರಿಸ್ಬಿಟ್ಟು ನಿಮ್ಗೆ ಏನ್ ನ್ಯಾಯ ಕೊಡಿಸ್ತಾರೋ ಆ ಪ್ರಕ್ರಿಯೆ ಪೊಲೀಸರು ಮಾಡ್ಬೇಕು. ಆ ಕೆಲಸನ ಪೊಲೀಸರು ಏನಾದ್ರು ಮಾಡಿಲ್ಲ ಅಂದ್ರೆ
ಅವಾಗ ನೀವು ನನಗೆ ಅಣ್ಣ ನಾನು ನೀವು ಹೇಳಿರೋ ತರ ಮಾಡದೆ ಪೊಲೀಸ್ನವ್ರು ಏನು ಈ ಕೆಲಸ ಮಾಡಿಲ್ಲ ಅಣ್ಣ ಅಂತ ಹೇಳಿದ್ರೆ ಅಣ್ಣ ಆಗ ನಾವು ಈ ವಿಚಾರದಲ್ಲಿ ಬಂದು ಪೊಲೀಸವ್ರನ್ನ ಪ್ರಶ್ನೆ ಮಾಡಿ ಕೇಳ್ಬೋದು. ಅಣ್ಣ ಅವ್ನ್ ಗಾಡಿ ನಂಬರ್ ತಗೊಂಬಂದಿದ್ದೀನಿ ಎಲ್ಲ ಬಡ್ದು. ಇದು ಒಂದು. ಎರಡನೇದು, ಈಗ ಸಂಘಟನೆ ಕಡೆಯಿಂದ ಏನ್ ಮಾಡ್ಬೋದು ಆ ವ್ಯಕ್ತಿಗೆ ಅಂದ್ರೆ, ಅಣ್ಣ ನಾವು ಆ ವ್ಯಕ್ತಿ ಇರೋ ಜಾಗನ ಹುಡಿಕೊಂಡೋಗಿ ಸಂಘಟನೆಯವರು ನಮ್ ಡ್ರೈವರ್ ಹಿಂಗ್ ಹೊಡೆದ್ಬಿಟ್ಟಿದ್ಯಾ ಹಂಗ್ ಹೊಡ್ಬಿಟ್ಟಿದ್ಯಾ ಅಂತ ಮಾಡಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಾವು ಸಂಘಟನೆ ಕಟ್ಟಿರೋದು ಕಾನೂನು ಚೌಕಟ್ಟಲ್ಲಿ. ಹೌದಣ್ಣ. ನಾವು ಕಾನೂನು ಚೌಕಟ್ಟಲ್ಲೇನೆ ಕೆಲಸ ಮಾಡ್ಬೇಕು. ಆ ರೀತಿ ಅವ್ನಿರೋ ಜಾಗಕ್ಕೆಲ್ಲ ಹುಡಿಕೊಂಡೋಗಿ ಅವೆಲ್ಲ ಮಾಡಕ್ ಹೋದ್ರೆ ಕಾನೂನು ನಮ್ಮನ್ ಪ್ರಶ್ನೆ ಮಾಡ್ತದೆ. ನಿಮ್ದೇನೇ ಸಮಸ್ಯೆ ಇದ್ರು ನಮ್ಮ ಹತ್ರ ಬರ್ಬೇಕಾಗಿದ್ರಪ್ಪ, ಸಂಘಟನೆ ಕಟ್ಬಿಟ್ಟಿದೀವಿ ಅಂದ್ಬಿಟ್ಟು ಅವ್ನ ಮನೆ ಹತ್ರಕ್ಕೆ ಹೆಂಗ್ ಹುಡಿಕೊಂಡು ಹೋದ್ರಿ, ನೀವೆಲ್ಲ ಏನ್ ಸಂಘಟನೆ ಕಟ್ಕೊಂಡು ರೌಡಿಸಮ್ ಮಾಡ್ತಾ ಇದೀರಾ ಅಂತ ಹೇಳಿ ಇದೇ ಪೊಲೀಸ್ ಇಲಾಖೆ ನಮ್ಮನ್ನೇ ಪ್ರಶ್ನೆ ಮಾಡುತ್ತೆ. ಹಂಗಾಗಿ ಕಾನೂನು ಚೌಕಟ್ಟಲ್ಲಿ ನಾವ್ ಹೆಂಗ್ ಹೋಗ್ಬೇಕು ಹಂಗೆ ಹೋಗ್ಬೇಕು. ಇವಾಗ ನೀನು ಫಸ್ಟ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಗೆ NCR ಮಾಡಿಸಿ ನೀನ್ ಹೋಗಿ ಮೆಡಿಕಲ್ ಮಾಡಿಸ್ಬೇಕು. ನೀನ್ ಎಲ್ಲೆಲ್ಲೆಲ್ಲ ಏಟ್ ಬಿದ್ದಿರುತ್ತಲ್ಲ ಅವರೇ ಹೇಳ್ತಾರೆ ಹೋಗಿ ಮೆಡಿಕಲ್ ಮಾಡಿಸ್ಕೊಂಡ್ ಬಾರಪ್ಪ ಅಂತ. ವಿಕ್ಟೋರಿಯಾ ಆಸ್ಪತ್ರೆನೋ ಇಲ್ಲ ಅಂದ್ರೆ ಎಲ್ಲಿ ನೋಡಿ ಅಲ್ಲಿ ಅವ್ರು ಹೇಳೋ ಅಂತ ಯಾವ ಆಸ್ಪತ್ರೆ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ಮೆಡಿಕಲ್ ಮಾಡಿಸಿ ರಿಪೋರ್ಟ್ ನೆಲ್ಲ ಕಂಪ್ಲೇಂಟ್ ಕಾಪಿ ಜೊತೆಗೆ ಸೇರ್ಸ್ಬಿಟ್ಟು ಕೊಡ್ಬೇಕು. ಅವರು ನಿನ್ಗೊಂದು NCR ಮಾಡ್ಕೊಡ್ತಾರೆ. NCR ಮಾಡದ್ಮೇಲೆ ಅವನು ಎಲ್ಲಿ ಹೊಡೆದಿದ್ದ ಏನು ಅಂತ ಹೇಳಿ ಅವರು ಅಲ್ಲಿ CCTV ಫುಟೇಜ್ ಎಲ್ಲ ತೆಗೆದು ಅವ್ನು ಯಾರು ಏನು ಅವ್ನ ಗಾಡಿ ನಂಬರ್ ಏನು ಅಂತ ಎಲ್ಲ ಹೇಳಿ ಎನ್ಕ್ವೈರಿ ಮಾಡ್ತಾರೆ. ಮಾಡಿ ಅವನ್ನ ಕರೆಸಿ ಇಲ್ಲ ಒಂದು ಅವನ ಮೇಲೆ FIR ಮಾಡ್ಬೋದು, ಇಲ್ಲ ನಿನ್ಗೆ ಆಗಿರುವಂತ ನಷ್ಟಕ್ಕೆ ಅವ್ರ ಏನಾದ್ರು ಅನುಕೂಲ ಮಾಡ್ಕೊಟ್ಟು ನ್ಯಾಯ ಕೊಡಿಸ್ಕೊಡ್ಬೋದು. ಈ ಎರಡೂ ಕೆಲಸನು ಪೊಲೀಸರು ಮಾಡೋವಂಥದ್ದು ಅವ್ರಿಗೆ ಅಧಿಕಾರ ಇದೆ. ಎರಡೂ ಕೆಲಸನು ಮಾಡಿಲ್ಲ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ನಮ್ಗೆ ನಾವೇ ರಕ್ಷಣೆ ಆಗಿ ಬದುಕ್ಬೇಕು ಅಂದ್ರೆ ನಾವು ಹಿಂಗ್ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳಲ್ಲಿ ಇರ್ಬೇಕು. ಹಿಂಗ್ ತೊಂದರೆ ಇದ್ದಾಗ ಅವ್ರ ಗೈಡ್ಲೈನ್ಸ್ ತಗೊಂಡು ನಾವ್ ಹಿಂಗ್ ಮುಂದುವರಿಬೇಕು. ಆಗ ಸಂಘ ಸಂಸ್ಥೆಯವರು ನಮಗ್ ಬೆಂಬಲವಾಗಿ ನಿಂತಿರ್ತಾರೆ. ಆಗ ಪೊಲೀಸರು ಬಂದು ಅವರೇ ಪ್ರಶ್ನೆ ಮಾಡಿ ಕೇಳ್ತಾರೆ, ಇದನ್ನ ಕಂಪ್ಲೇಂಟ್ ಮಾಡಿ FIR ಮಾಡಿ ಅಂತ ಹೇಳಿ ಅವರೇ ಒತ್ತಡ ತರ್ತಾರೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಬೇಕು. ಇಲ್ಲಿ ಕಾನೂನಿದೆ, ಕಾನೂನಲ್ಲಿ ಒಬ್ಬ ವ್ಯಕ್ತಿನ ರಕ್ಷಣೆ ಮಾಡೋದಕ್ಕೆ ವ್ಯವಸ್ಥೆನ ರೂಪಿಸ್ಕೊಟ್ಟಿದೆ. ಆದ್ರೆ ವ್ಯವಸ್ಥೆ ಹದಗೆಟ್ಟೋಗಿದೆ. ಆ ರೀತಿ ಎಲ್ಲ ರಕ್ಷಣೆ ಕೊಡುವಂತ ರೀತಿಲಿ ಇದಿಲ್ಲ. ಇಲ್ಲಿ ಏನೇ ರಕ್ಷಣೆ ತಗೊಳ್ಬೇಕು ಅಂದ್ರೆ ನಮ್ ಜಾಗರೂಕತೆಯಿಂದ ನಾನ್ ಬದುಕ್ತಿರುವಂತ ಬೌಂಡ್ರಿ ಒಳಗಡೆ ನಾನ್ ಹೆಂಗಿರ್ಬೇಕು ಅನ್ನೋದು ಅದು ನಿಮ್ಮಲ್ಲಿದ್ದಾಗ ಮಾತ್ರನೇ ನಿಮ್ಗೆ ರಕ್ಷಣೆ ಸಿಗೋದಕ್ ಸಾಧ್ಯ. ಅರ್ಥ ಆಯ್ತಾ ನೀಟಾಗಿ ಹೇಳಿದ್ದು? ಇವಾಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸವರು NCR ಆದ್ಮೇಲೆ ನಮ್ಗೆ ನೀವು ಫೋನ್ ಮಾಡಿ. ಓಕೆನಾ? ಹೋಗಿ. ಓಕೆ.